ತಗ್ಲೈಟ್ ಸಿನಿಮಾ ವಿಚಾರವಾಗಿ ಸುಪ್ರೀಂ ಕೋರ್ಟಿಂದ ಕನ್ನಡದಲ್ಲೂ ಸಿನಿಮಾ ರಿಲೀಸ್ ಮಾಡೋಕ್ಕೆ ಓಕೆ ಅಂದಿದ್ದಾರೆ. ನಿಮ್ಮ ರಿಯಾಕ್ಷನ್? ಮಾಡಲಿ, ತೊಂದರೆ ಇಲ್ಲ, ಮಾಡಲಿ. ಆದರೂ ಅವ್ರು ಕ್ಷಮೆ ಕೇಳಬೇಕಾಗಿತ್ತು, ಕ್ಷಮೆ ಕೇಳಿಲ್ಲ. ಮತ್ತು ಆ ಸಿನಿಮಾನ ನಾವು ಮಾತ್ರ ತಿರುಗಿಸೋದಲ್ಲ, ಇಡೀ ಭಾರತ ದೇಶದಲ್ಲೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಸಿನಿಮಾ ಹೇಗಿದೆ ಅನ್ನೋ ರಿವ್ಯೂ ಪ್ರತಿಯೊಬ್ಬರಿಗೂ ಗೊತ್ತು, ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತದು. ನಮ್ಮ ನೆಲದ, ನಮ್ಮ ಮಣ್ಣಿನ, ನಮ್ಮ ಭಾಷೆಯ ಬಗ್ಗೆ ಒಬ್ಬರು ತೀರಾ ಅವಹೇಳನಕಾರಿಯಾಗಿ ಮಾತಾಡಿದ ಮೇಲೂ ಅಂಥ ಸಿನಿಮಾ ನೋಡ್ತೀರಾ ಅಂತಂದರೆ ತುಂಬ ಕೆಟ್ಟ ಮೆಸೇಜ್ ಕೊಟ್ಟಂಗಾಗುತ್ತೆ ಸಮಾಜಕ್ಕೆ. ದಯಮಾಡಿ ಆತ್ಮೀಯ ಸ್ವಾಭಿಮಾನಿ ಕನ್ನಡಿಗರು ಯಾರೂ ಯಾವ ಕಾರಣಕ್ಕೂ ಅಂಥ ಕೆಲಸ ಮಾಡಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ದಯವಿಟ್ಟು ಭಾಷೆ ಮೇಲಿನ ಅಭಿಮಾನ, ನಮ್ಮ ತಾಯಿ ಮೇಲಿನ ಅಭಿಮಾನ ಎರಡೂ ಒಂದೇ. ಸರ್, ಈಗ ಇವತ್ತು ಫಿಲಂ ಚೇಂಬರ್ಗೆ ನಿಮ್ಮ ತಂಡ ಸಂಜು ವೆಟ್ಸ್ ಗೀತಾ ಟು ಹೋಗ್ತಾ ಇದೆ ಸರ್. ಯಾವ ಉದ್ದೇಶ ಇಟ್ಕೊಂಡು ಇವತ್ತು ಫಿಲಂ ಚೇಂಬರ್ಗೆ ಹೋಗ್ತಿದೆ? ಈಗ ನೆಕ್ಸ್ಟ್ ವೀಕ್ ಇನ್ನೊಂದು 2 ಸಿನಿಮಾಗಳು ಬರ್ತಾ ಇದ್ದಾವೆ. ಮತ್ತು ಮಲ್ಟಿಪ್ಲೆಕ್ಸಲ್ಲಿ ನಮಗಾಗ್ತಿರೋ ತೊಂದರೆಗಳನ್ನ ನಾವು ತುಂಬ ವರ್ಷಗಳಿಂದ ಹೇಳ್ತಾನೆ ಇದ್ದೀವಿ. ಅದಕ್ಕೆ ಸೂಕ್ತವಾದ ಕ್ರಮವನ್ನು ಯಾರೂ ಇನ್ನೂ ತೊಗೊಂಡಿಲ್ಲ. ದಯಮಾಡಿ ಇದು ನನ್ನೊಬ್ಬನಿಗಾಗೋ ಅನ್ಯಾಯ ಅಲ್ಲ, ಅಥವಾ ನನ್ನೊಬ್ಬನ ಸಿನಿಮಾಗಾಗೋ ತೊಂದರೆ ಅಲ್ಲ. ಪ್ರತಿಯೊಂದು ಕನ್ನಡ ಸಿನಿಮಾಗೂ, ಪ್ರತಿಯೊಬ್ಬ ಕನ್ನಡಿಗರಿಗೂ ಇದರಿಂದ ತುಂಬ ನೋವಾಗ್ತಿದೆ, ತುಂಬ ನಷ್ಟ ಆಗ್ತಾಯಿದೆ. ನಿರ್ಮಾಪಕರುಗಳಿಗೆ ಅವ್ರಿಗೆ ಏನು ಸಲ್ಲಬೇಕೋ, ಒಂದು ಒಳ್ಳೆಯ ಸಿನಿಮಾ ಮಾಡಿದಾಗ ಅದಕ್ಕೆ ಬೇಕಾದಂಥ ರೆವಿನ್ಯೂ ಅವರು ಇನ್ವೆಸ್ಟ್ ಮಾಡಿದ್ದಾಗ ಅದಕ್ಕೆ ಅವ್ರಿಗೆ ರಿಟರ್ನ್ ಸಿಗಬೇಕು. ಅದಾಗ್ತಾ ಇಲ್ಲ. ಆ ನಿಟ್ಟಲ್ಲಿ ಇವತ್ತು ಸಿನಿಮಾ ಚೇಂಬರಲ್ಲಿ ಅಧ್ಯಕ್ಷರನ್ನ ಆಗ್ರಹಿಸಿ ನಾವು ಕೇಳ್ತಾ ಇದ್ದೀವಿ. ದಯಮಾಡಿ, ಅದು ಬರೀ ಕೇಳೋದಂತಲ್ಲ, ಕೇಳಿ ತುಂಬ ಜನಗಳು ಕೇಳಿದ್ದಾರೆ. ಯಾವತ್ತೂ ಇದರ ನಿಮಿತ್ತವಾಗಿ ಕರೆಕ್ಟಾಗಿರೋ ಆ್ಯಕ್ಷನ್ ಯಾರೂ ತೊಗೊಂಡಿಲ್ಲ. ನಾವು ಕಲಾವಿದರ ಸಂಘದಿಂದ ಮತ್ತು ನಿರ್ಮಾಪಕರ ಸಂಘದಿಂದ ಮತ್ತು ಒಕ್ಕೂಟದಿಂದ ಎಲ್ಲರೂ ಸೇರಿ ಇದ್ರ ಬಗ್ಗೆ ಒಂದು ತೀವ್ರವಾದ ಹೋರಾಟ ಮಾಡಬೇಕು. ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಸಿನಿಮಾಗಳಿಗೆ, ಅದು ನನ್ನ ನೆಲದಲ್ಲಿ, ನನ್ನ ತಾಯಿಗೆ, ನನ್ನ ಮಣ್ಣಿಗೆ, ನನ್ನ ಭಾಷೆಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ.